ಕೃಷ್ಣ ವಿದುರನ ಮನೆಗೆ ಹೋಗ್ತಾನೆ. ಕೃಷ್ಣ ತಮ್ಮ ಮನೆಗೆ ಬಂದಿದ್ದನ್ನ ನೋಡಿ ವಿದುರ ಮತ್ತೆ ವಿದುರನ ಹೆಂಡತಿಗೆ ತುಂಬಾನೇ ಸಂತೋಷವಾಗತ್ತೆ. ಕೃಷ್ಣ ಅಲ್ಲಿಗೆ ಹೋದ ನಂತರ ನನಗೆ ಹೊಟ್ಟೆ ಹಸುವಾಗ್ತಿದೆ, ಏನಾದ್ರು ತಿನ್ನಕ್ ಕೊಡ್ತೀರಾ ಅಂತ ಕೇಳ್ತಾನೆ. ಆಗ ವಿದುರನ ಹೆಂಡತಿ ಎದ್ದು ಓಡಿ ಹೋಗಿ ಅಡುಗೆ ಮನೆಗೆ ಹೋಗಿ ನೋಡ್ತಾಳೆ. ಕೃಷ್ಣನಿಗೆ ಕೊಡಕ್ಕೆ ಆ ಅಡುಗೆ ಮನೆಯಲ್ಲಿ ಏನೂ ಇರಲ್ಲ, ಆದ್ರೆ ಬಾಳೆಹಣ್ಣು ಮಾತ್ರ ಇರುತ್ತೆ. ಅದೇ ಬಾಳೆಹಣ್ಣನ್ನ ಕೃಷ್ಣನಿಗೆ ಕೊಡಬೇಕು ಅಂತ ವಿದುರನ ಹೆಂಡತಿ ಕೃಷ್ಣನ ಹತ್ರ ತಗೊಂಡು ಹೋಗ್ತಾಳೆ. ಆದ್ರೆ ಅವರು ಎಷ್ಟು ಭಕ್ತಿ ಭಾವದಲ್ಲಿ ಮಗ್ನನಾಗಿದ್ರಂದ್ರೆ ತಾನು ಬಾಳೆಹಣ್ಣನ್ನ ನೀಡ್ತಿರ್ಲಿಲ್ಲ, ಬಾಳೆಹಣ್ಣಿನ ಸಿಪ್ಪೆಯನ್ನ ಕೃಷ್ಣನಿಗೆ ತಿನ್ನಕ್ಕೆ ಅಂತ ಕೊಡ್ತಿದ್ಲು. ಆದ್ರೆ ಕೃಷ್ಣ ಅದಕ್ಕೇನು ಬೇಜಾರು ಮಾಡ್ಕೊಂಡಿಲ್ಲ, ಅದೇ ಸಿಪ್ಪೆಯನ್ನ ತಿಂತಾನೆ ಇದ್ದ. ಅವರು ಕೊಡ್ತಾನೆ ಇದ್ರು, ಕೃಷ್ಣ ಅದನ್ನ ತಿಂತಾನೆ ಇದ್ದ. ಇದು ಕೃಷ್ಣ ಭಕ್ತಿ ಭಾವದಲ್ಲಿರುವ ಭಕ್ತರನ್ನ ಅವನು ಹೇಗೆ ಸ್ವೀಕರಿಸ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ. ಭಗವಂತನಿಗೆ ಬೇಕಾಗಿರೋದು ತನ್ನ ಭಕ್ತರಿಂದ ನಿಸ್ವಾರ್ಥವಾದ ಭಕ್ತಿ. ನಿಸ್ವಾರ್ಥವಾದ ಭಕ್ತಿಯಿಂದ ನೀವು ಅವನಿಗೆ ಏನು ಅರ್ಪಿಸಿದ್ರು ಕೂಡ ಅವನು ಅದನ್ನ ಮತ್ತೊಂದು ಬೇರೆ ಏನು ಆಲೋಚನೆ ಇಲ್ಲದೆ ಅವನು ಅದನ್ನ ಸ್ವೀಕಾರ ಮಾಡ್ತಾನೆ. ಹರೇ ಕೃಷ್ಣ.